ವರ್ಗಾವಣೆ ಅನ್ನುವಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪಾಗಿದೆ. ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು, ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ತಯಾರಾಗಿದೆ. ಯಾಕಂದ್ರೆ ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರೇ, ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ, ದೇವರಾಜ ಅರಸರ ಒಂದು ದಾಖಲೆ ಮುರಿದ್ರೆ ಅಂತ ಹೇಳಿದ್ರಿ, ಹೆಚ್ಚು ಬಜೆಟ್ ಕೊಟ್ಟಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರಿ. ಕೊನೆಗೆ ನೀವು ಹೋಗುವಾಗ ರಾಜ್ಯದ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೆಸರು ಹಾಕೊಂಡು ಹೋಗಬೇಡಿ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿ. ಜನ ಏನೋ ಅವರು ಹೇಳ್ತಾರೆ, ಕೆಲವೊಂದು ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಕೊನೆ ಬಜೆಟ್ ಆಗ್ತದೆ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಹೇಳ್ತಾರೆ ಈ ಪೂರ್ಣ ಅವಧಿಗೆ ನಮ್ಮ ತಂದೆಯವರು ಮುಗಿಸ್ತಾರೆ ಅಂತ ಅವ್ರ ಮಗ ಹೇಳ್ತಾರೆ. ಒಟ್ಟು ಗೊಂದಲದಲ್ಲಿದೆ. ಈಗ ರಾಜ್ಯ ರಾಜಕಾರಣದಲ್ಲಿ ವಿದೇಶ ಪ್ರವಾಸ, ವಿದೇಶ ಅಧ್ಯಯನ, ಇದೆಲ್ಲ ಅಧ್ಯಯನ ಎಲ್ಲ ಮಾಡ್ತಾರೆ ಸರ್. ವಿದೇಶಕ್ಕೆ ಸರ್ ಏನು ಅಧ್ಯಯನ ಮಾಡ್ತಾರೆ? ಏನು ಅಧ್ಯಯನ, ಏನು ಯಾವ ಇಲಾಖೆದು ಮಾಡೋರು? ನಮ್ಮ ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ, ಬೇರೆ ಇದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಈ ಅಮೇರಿಕಾದಾಗ ಹೋಗಿ ಏನು ಅಧ್ಯಯನ ಮಾಡೋದು? ಅಲ್ಲೇ ಅದು ನೇರವಾಗಿ ಜನರಿಂದ ಆಯ್ಕೆಯಾದಂಥ ಅಧ್ಯಕ್ಷರಿರ್ತಾರೆ. ನಮ್ಮ ದೇಶದಲ್ಲಿ ಹಂಗಿಲ್ಲ. ಅಲ್ಲಿ ಲೋಕಸಭಾ ಸದಸ್ಯರಿದ್ದರೂ ಸಹ ಪ್ರೆಸಿಡೆಂಟ್ ಆಫ್ ಅಮೇರಿಕಾದ್ದು ಅವ್ರು ಆಯ್ಕೆ ಮಾಡೋದಿಲ್ಲ, ಅದು ಜನ ಆಯ್ಕೆ ಮಾಡ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಏನು ಅಲ್ಲಿ ಹೋಗಿ ಭ್ರಷ್ಟಾಚಾರ ಕಡಿಮೆ ಹೆಂಗೆ ಮಾಡಬೇಕು ಅನ್ನೋದು ಚರ್ಚೆ ಮಾಡಬೇಕು ಹೊರತು ಲೂಟಿ ಮಾಡೋದು. ನಾ ಕೇಳಿದೆ ಮೊನ್ನೆ ವಿಧಾನಸಭೆಯಲ್ಲಿ, BJP ಮುಖ್ಯಮಂತ್ರಿಗಳು 40% ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವರೇ, ನೀವು 40%ನಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರಿ ಕರ್ನಾಟಕದ? ಈ ಗುತ್ತಿಗೆದಾರರು ಹೇಳಕತ್ತಾರೆ 65% ಬಂದಿದೆ. ಸುಮಾರು 37,000 ಕೋಟಿ ರೂಪಾಯಿ ಇವತ್ತು ಗುತ್ತಿಗೆದಾರ ಬಿಲ್ ಕೊಡಬೇಕಾಗಿದೆ. ಎಲ್ಲ ಬರೀ ಅದಕ್ಕೆ ಏನು ನೋಡಿರಿ, ಮೊನ್ನೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಬರೀ ಗ್ಯಾರಂಟಿಗಳಿಗೆ ಗುಣಗಾನ. ಆ ದೇಶದ ಒಬ್ಬ ಲೇಖಕ ಅದನ್ನು ಹೊಗಳಿದ್ರು, ಇವ್ರು ಹೊಗಳಿದ್ರು ಅಂತ ಹೇಳಿ. ಆದರೆ ಮೊನ್ನೆ RV ದೇಶಪಾಂಡೆ ಹೇಳಿದ್ದಾರೆ ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಶಾಸಕರು RV ದೇಶಪಾಂಡೆ ಅವರೇ ಇದನ್ನು ಟೀಕೆ ಮಾಡಿದ್ದಾರೆ. ಆದರೆ ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ, ಇವರು ಏನೂ ಅಧ್ಯಯನಕ್ಕೆ ಹೋಗಿಲ್ಲ. ಯಾರ ಕಡೆ ಎಷ್ಟು ಜನ ಅದಾರೋ ಅಂತ ಅಂಕಿ ಸಂಖ್ಯೆ ತಗೋಲಿಕ್ಕೆ DK ಶಿವಕುಮಾರ್, ಸಿದ್ದರಾಮಯ್ಯ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ನಮ್ಮ ಅನುಭವದಲ್ಲಿ ಅಂತರೂ ಈ ಸರ್ಕಾರ ಪತನ ಆಗುವಂಥ ಹಂತಕ್ಕೆ ಬರ್ತದೆ. ಈ ಸಲ DK ಶಿವಕುಮಾರ್ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಪತನ ಆದರೂ ಪರವಾಗಿಲ್ಲ, ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ 2-3 ದಿವಸದ ಹೇಳಿಕೆಗಳು ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ದಿಲ್ಲಿಗೆ ಅದಕ್ಕೆ ಬಂದಿದ್ದೇನೆ, ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಅಂದರೆ ಅವರು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದು ಅಂತ ಅವರು ಗಟ್ಟಿಯಾಗಿ ಇವರಿಬ್ಬರ ಕಚಾಟದಲ್ಲಿ ಪತನ ಆದರೂ ಆಶ್ಚರ್ಯ ಇಲ್ಲ. ವರ್ಗಾವಣೆ ಅನ್ನುವಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪಾಗಿದೆ. ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು, ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ತಯಾರಾಗಿದೆ. ಯಾಕಂದ್ರೆ ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರೇ, ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ, ದೇವರಾಜ ಅರಸರ ಒಂದು ದಾಖಲೆ ಮುರಿದ್ರೆ ಅಂತ ಹೇಳಿದ್ರಿ, ಹೆಚ್ಚು ಬಜೆಟ್ ಕೊಟ್ಟಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರಿ. ಕೊನೆಗೆ ನೀವು ಹೋಗುವಾಗ ರಾಜ್ಯದ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೆಸರು ಹಾಕೊಂಡು ಹೋಗಬೇಡಿ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿ. ಜನ ಏನೋ ಅವರು ಹೇಳ್ತಾರೆ, ಕೆಲವೊಂದು ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಕೊನೆ ಬಜೆಟ್ ಆಗ್ತದೆ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಹೇಳ್ತಾರೆ ಈ ಪೂರ್ಣ ಅವಧಿಗೆ ನಮ್ಮ ತಂದೆಯವರು ಮುಗಿಸ್ತಾರೆ ಅಂತ ಅವ್ರ ಮಗ ಹೇಳ್ತಾರೆ. ಒಟ್ಟು ಗೊಂದಲದಲ್ಲಿದೆ. ಈಗ ರಾಜ್ಯ ರಾಜಕಾರಣದಲ್ಲಿ ವಿದೇಶ ಪ್ರವಾಸ, ವಿದೇಶ ಅಧ್ಯಯನ, ಇದೆಲ್ಲ ಅಧ್ಯಯನ ಎಲ್ಲ ಮಾಡ್ತಾರೆ ಸರ್. ವಿದೇಶಕ್ಕೆ ಸರ್ ಏನು ಅಧ್ಯಯನ ಮಾಡ್ತಾರೆ? ಏನು ಅಧ್ಯಯನ, ಏನು ಯಾವ ಇಲಾಖೆದು ಮಾಡೋರು? ನಮ್ಮ
ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ, ಬೇರೆ ಇದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಈ ಅಮೇರಿಕಾದಾಗ ಹೋಗಿ ಏನು ಅಧ್ಯಯನ ಮಾಡೋದು? ಅಲ್ಲೇ ಅದು ನೇರವಾಗಿ ಜನರಿಂದ ಆಯ್ಕೆಯಾದಂಥ ಅಧ್ಯಕ್ಷ ಇರ್ತಾರೆ. ನಮ್ಮ ದೇಶದಲ್ಲಿ ಹಂಗಿಲ್ಲ. ಅಲ್ಲಿ ಲೋಕಸಭಾ ಸದಸ್ಯರಿದ್ದರೂ ಸಹ ಪ್ರೆಸಿಡೆಂಟ್ ಆಫ್ ಅಮೇರಿಕಾದ್ದು ಅವ್ರು ಆಯ್ಕೆ ಮಾಡೋದಿಲ್ಲ, ಅದು ಜನ ಆಯ್ಕೆ ಮಾಡ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಏನು ಅಲ್ಲಿ ಹೋಗಿ ಭ್ರಷ್ಟಾಚಾರ ಕಡಿಮೆ ಹೆಂಗೆ ಮಾಡಬೇಕು ಅನ್ನೋದು ಚರ್ಚೆ ಮಾಡಬೇಕು ಹೊರತು ಲೂಟಿ ಮಾಡೋದು. ನಾ ಕೇಳಿದೆ ಮೊನ್ನೆ ವಿಧಾನಸಭೆಯಲ್ಲಿ, ಬಿ ಜೆ ಪಿ ಮುಖ್ಯಮಂತ್ರಿಗಳು 40% ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವರೇ. ನೀವು 40%ನಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರಿ ಕರ್ನಾಟಕದ? ಈ ಗುತ್ತಿಗೆದಾರರು ಹೇಳಕತ್ತಾರೆ 65% ಬಂದಿದೆ. ಸುಮಾರು 37,000 ಕೋಟಿ ರೂಪಾಯಿ ಇವತ್ತು ಗುತ್ತಿಗೆದಾರ ಬಿಲ್ ಕೊಡಬೇಕಾಗಿದೆ. ಎಲ್ಲ ಬರೀ ಅದಕ್ಕೆ ಏನು ನೋಡಿರಿ, ಮೊನ್ನೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಬರೀ ಗ್ಯಾರಂಟಿಗಳಿಗೆ ಗುಣಗಾನ. ಆ ದೇಶದ ಒಬ್ಬ ಲೇಖಕ ಅದನ್ನು ಹೊಗಳಿದ್ರು, ಇವ್ರು ಹೊಗಳಿದ್ರು ಅಂತ ಹೇಳಿ. ಆದರೆ ಮೊನ್ನೆ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ, ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಶಾಸಕರು ಆರ್ ವಿ ದೇಶಪಾಂಡೆಯವರೇ ಇದನ್ನು ಟೀಕೆ ಮಾಡಿದ್ದಾರೆ. ಆದರೆ ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ, ಇವರು ಏನೂ ಅಧ್ಯಯನಕ್ಕೆ ಹೋಗಿಲ್ಲ. ಯಾರ ಕಡೆ ಎಷ್ಟು ಜನ ಅದಾರ ಅಂತ ಅಂಕಿ ಸಂಖ್ಯೆ ತಗೋಲಿಕ್ಕೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ನಮ್ಮ ಅನುಭವದಲ್ಲಿ ಅಂತೂ ಈ ಸರ್ಕಾರ ಪತನ ಆಗುವಂಥ ಹಂತಕ್ಕೆ ಬರ್ತದೆ. ಈ ಸಲ ಡಿ ಕೆ ಶಿವಕುಮಾರ್ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಪತನ ಆದರೂ ಪರವಾಗಿಲ್ಲ, ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ 2-3 ದಿವಸದ ಹೇಳಿಕೆಗಳು ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ದಿಲ್ಲಿಗೆ ಅದಕ್ಕೆ ಬಂದಿದ್ದೇನೆ, ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಅಂದರೆ ಅವರು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದು ಅಂತ ಅವರು ಗಟ್ಟಿಯಾಗಿ ಇವರಿಬ್ಬರ ಕಚಾಟದಲ್ಲಿ ಪತನ ಆದರೂ ಆಶ್ಚರ್ಯ ಇಲ್ಲ. ವರ್ಗಾವಣೆ ಅನ್ನುವಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪಾಗಿದೆ. ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು, ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ತಯಾರಾಗಿದೆ. ಯಾಕಂದ್ರೆ ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರೇ ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ, ದೇವರಾಜ ಅರಸರ ಒಂದು ದಾಖಲೆ ಮುರಿದ್ರಿ ಅಂತ ಹೇಳಿದ್ರಿ, ಹೆಚ್ಚು ಬಜೆಟ್ ಕೊಟ್ಟಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರಿ. ಕೊನೆಗೆ ನೀವು ಹೋಗುವಾಗ ರಾಜ್ಯದ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೆಸರು ಹಾಕೊಂಡು ಹೋಗಬೇಡಿ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿ. ಜನ ಏನೋ ಅವರು ಹೇಳ್ತಾರೆ, ಕೆಲವೊಂದು ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಕೊನೆ ಬಜೆಟ್ ಆಗ್ತದೆ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಹೇಳ್ತಾರೆ ಈ ಪೂರ್ಣ ಅವಧಿಗೆ ನಮ್ಮ ತಂದೆಯವರು ಮುಗಿಸ್ತಾರೆ ಅಂತ ಅವ್ರ ಮಗ ಹೇಳ್ತಾರೆ. ಒಟ್ಟು ಗೊಂದಲದಲ್ಲಿದೆ. ಈಗ ರಾಜ್ಯ ರಾಜಕಾರಣದಲ್ಲಿ ವಿದೇಶ ಪ್ರವಾಸ, ವಿದೇಶ ಅಧ್ಯಯನ, ಇದೆಲ್ಲ ಅಧ್ಯಯನ ಎಲ್ಲ ಮಾಡ್ತಾರೆ ಸರ್ ವಿದೇಶಕ್ಕೆ? ಸರ್ ಏನು ಅಧ್ಯಯನ ಮಾಡ್ತಾರೆ? ಏನು ಅಧ್ಯಯನ, ಏನು ಯಾವ ಇಲಾಖೆದು ಮಾಡೋರು? ನಮ್ಮ ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ, ಬೇರೆ ಇದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಈ ಅಮೇರಿಕಾದಾಗ ಹೋಗಿ ಏನು ಅಧ್ಯಯನ ಮಾಡೋದು? ಅಲ್ಲೇ ಅದು ನೇರವಾಗಿ ಜನರಿಂದ ಆಯ್ಕೆಯಾದಂಥ ಅಧ್ಯಕ್ಷ ಇರ್ತಾರೆ. ನಮ್ಮ ದೇಶದಲ್ಲಿ ಹಂಗಿಲ್ಲ. ಅಲ್ಲಿ ಲೋಕಸಭಾ ಸದಸ್ಯರಿದ್ದರೂ ಸಹ ಪ್ರೆಸಿಡೆಂಟ್ ಆಫ್ ಅಮೇರಿಕಾದ್ದು ಅವ್ರು ಆಯ್ಕೆ ಮಾಡೋದಿಲ್ಲ, ಅದು ಜನ ಆಯ್ಕೆ ಮಾಡ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಏನು ಅಲ್ಲಿ ಹೋಗಿ ಭ್ರಷ್ಟಾಚಾರ ಕಡಿಮೆ ಹೆಂಗೆ ಮಾಡಬೇಕು ಅನ್ನೋದು ಚರ್ಚೆ ಮಾಡಬೇಕು ಹೊರತು ಲೂಟಿ ಮಾಡೋದು. ನಾ ಕೇಳಿದೆ ಮೊನ್ನೆ ವಿಧಾನಸಭೆಯಲ್ಲಿ, ಬಿ ಜೆ ಪಿ ಮುಖ್ಯಮಂತ್ರಿಗಳು 40% ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವರೇ. ನೀವು 40%ನಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರಿ ಕರ್ನಾಟಕದ? ಈ ಗುತ್ತಿಗೆದಾರರು ಹೇಳಕತ್ತಾರೆ 65% ಬಂದಿದೆ. ಸುಮಾರು 37,000 ಕೋಟಿ ರೂಪಾಯಿ ಇವತ್ತು ಗುತ್ತಿಗೆದಾರ ಬಿಲ್ ಕೊಡಬೇಕಾಗಿದೆ. ಎಲ್ಲ ಬರೀ ಅದಕ್ಕೆ ಏನು ನೋಡಿರಿ, ಮೊನ್ನೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಬರೀ ಗ್ಯಾರಂಟಿಗಳಿಗೆ ಗುಣಗಾನ. ಆ ದೇಶದ ಒಬ್ಬ ಲೇಖಕ ಅದನ್ನು ಹೊಗಳಿದ್ರು, ಇವ್ರು ಹೊಗಳಿದ್ರು ಅಂತ ಹೇಳಿ. ಆದರೆ ಮೊನ್ನೆ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ, ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಶಾಸಕರು ಆರ್ ವಿ ದೇಶಪಾಂಡೆಯವರೇ ಇದನ್ನು ಟೀಕೆ ಮಾಡಿದ್ದಾರೆ. ಆದರೆ ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ,
ಇವರು ಏನೂ ಅಧ್ಯಯನಕ್ಕೆ ಹೋಗಿಲ್ಲ. ಯಾರ ಕಡೆ ಎಷ್ಟು ಜನ ಅದಾರೋ ಅಂತ ಅಂಕಿ ಸಂಖ್ಯೆ ತಗೋಲಿಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಆ- ಅನುಭವದಲ್ಲಿ ಇದು ಎಲ್ಲಿಗೆ ಹೋಗಿ ತಲುಪ್ತದೆ ಇವರ ಕಚ್ಚಾಟ? ನಮ್ಮ ಅನುಭವದಲ್ಲಿ ಅಂತೂ ಈ ಸರ್ಕಾರ ಪತನ ಆಗುವಂಥ ಹಂತಕ್ಕೆ ಬರ್ತದೆ. ಈ ಸಲ ಡಿ ಕೆ ಶಿವಕುಮಾರ್ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಪತನ ಆದರೂ ಪರವಾಗಿಲ್ಲ, ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ 2-3 ದಿವಸದ ಹೇಳಿಕೆಗಳು ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ದಿಲ್ಲಿಗೆ ಎದಕ್ಕೆ ಬಂದಿದ್ದೇನೆ, ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಅಂದರೆ ಅವರು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದು ಅಂತ ಅವರು ಗಟ್ಟಿಯಾಗಿ ಇವರಿಬ್ಬರ ಕಚ್ಚಾಟದಲ್ಲಿ ಪತನ ಆದರೂ ಆಶ್ಚರ್ಯ ಇಲ್ಲ.